ಒಂದು ಚಾಪ್ಟರ್ ಇದೆ ನೋಡ್ರಿ, ಯಾವ್ದಪ್ಪ ಅಂತ ಬಂದಾಗ ಅಪವರ್ತನ ಮತ್ತು ಅಪವರ್ತೆಗಳು ಅಂತ. ಈ ಅಪವರ್ತನ ಮತ್ತು ಅಪವರ್ತಗಳ ಮೇಲೆ ಈ ನವೋದಯ ಪರೀಕ್ಷೆ ಮುರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯ ಒಳಗಡೆ ಏನೆಲ್ಲ ಕ್ವಶನ್ಸ್ ನ ಕೇಳ್ತಾನ ಅಂತ ಹೇಳಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾರೆ. ಈ ವಿಡಿಯೋನ ಎಂತ ನೋಡ್ಕೊತೀರಿ, ಫಸ್ಟ್ ಟೈಮ್ ಚಾನಲ್ ಅಂತಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗಾದ್ರೆ ಅಪವರ್ತನ, ಈ ಅಪವರ್ತನ ಅಂದ್ರೆ ಏನು? ಈ ತರ ಡೆಫಿನಿಷನ್ಸ್ ಅಂತೂ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡಲ್ಲಪ್ಪ ಅಂತಂದಾಗ ಕೇಳಂಗಿಲ್ಲ. ಆದ್ರೆ ನಿಮ್ಗೆ ಅಪವರ್ತನ ಅಂದ್ರೆ ಏನು ಸ್ವಲ್ಪ ಗೊತ್ತಿರಬಹುದು. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯಿಂದ ಪೂರ್ತಿಯಾಗಿ ಭಾಗವಾದ್ರೆ ಆ ಎರಡನೇ ಸಂಖ್ಯೆಯನ್ನ ಮೊದಲನೇ ಸಂಖ್ಯೆಯನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಅಪವರ್ತನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲೇನು, ಉದಾಹರಣೆಗೆ 35 ಪೂರ್ತಿಯಾಗಿ 5ರಿಂದ ಭಾಗ ಆಗ್ತದೆ, 7ರಿಂದನೂ ಕೂಡ ಭಾಗ ಆಗ್ತದೆ. ಯಾವ ತರ? 7 ಇಲ್ಲೇ 35 ಅಂತ ಕರಿತೀವಿ. 5 ಒಳ್ಳೆ 35, 35 ಇಂಟು 1 35 ಒಳ್ಳೆ 35, 1 ಇಂಟು 35 ಅಂದ್ರೆ 35. ಹಾಗಾದ್ರೆ ಇಲ್ಲಿ ಅಪವರ್ತನಗಳನ್ನ ಬರೆಯಪ್ಪ ಅಂತಂದಾಗ ಯಾವುದೇ ಒಂದು ಸಂಖ್ಯೆ ಯಾವುದರಿಂದ ಭಾಗ ಆಗ್ತಿರ್ತದ ಅವೆಲ್ಲವೂ ಅಪವರ್ತನಗಳಾಗಿರ್ತವು. ಅತ್ಯಂತ ಚಿಕ್ಕ ಅಪವರ್ತನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದಾಗ ನಾವು 1ರಿಂದ ಅಪವರ್ತನಗಳನ್ನ ಬರೆಯಕ ಸ್ಟಾರ್ಟ್ ಮಾಡ್ತೀವಿ. ಅತ್ಯಂತ ಚಿಕ್ಕ ಅಪವರ್ತನ ಅಂತ ಕರಿತೀವಿ. ಇಲ್ಲಿ ಸೂಚನೆಗಳಿದಾವೆ ನೋಡ್ರಿ. ಕೊಟ್ಟ ಸಂಖ್ಯೆಯು ಅಪವರ್ತನಗಳು ಪರಿಮಿತವಾಗಿರ್ತವೆ, ಎನಿಸುವಷ್ಟು ಇರ್ತವೆ. ಹಾಗಾದ್ರೆ ಎಲ್ಲಾ ಸಂಖ್ಯೆಗಳು 1ಅನ್ನ ತಮ್ಮ ಅಪವರ್ತನ ಹೊಂದಿರ್ತವೆ. ಅಂದ್ರೆ ಎಲ್ಲಾ ವ್ಯಕ್ತ ಸಂಖ್ಯೆ ಕೊಡೋದಕ್ಕೆ ನಿಮಗ ಅವರು ಕನಿಷ್ಠ ಅಪವರ್ತನ ಯಾವುದರಿಂದ ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದಾಗ 1 ಆಗಿರ್ತದೆ. ಪ್ರತಿ ಸಂಖ್ಯೆಯು ತನ್ನದೇ ಅಪವರ್ತನವಾಗಿರ್ತದೆ. ಉದಾಹರಣೆಗೆ ಈಗ 5 ಅಪವರ್ತನ 1 ಮತ್ತು ಆ ಸಂಖ್ಯೆ ಅಪವರ್ತನ ಅದೇ ಆಗಿರ್ತದೆ. 1 ಮತ್ತು 5 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಿರ್ತೇವೆ. ಸಂಖ್ಯೆಯ ಅಪವರ್ತನದ ಗರಿಷ್ಠ ಬೆಲೆಯು ಸಂಖ್ಯೆಗಿಂತ ಕಡಿಮೆ ಅಥವಾ ಸಂಖ್ಯೆಗೆ ಸಮವಾಗಿರುತ್ತದೆ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ಸೂಚನೆಗಳು ಏನು ನಮ್ಗೆ ಎಕ್ಸಾಮ್ಸ್ ಕೇಳಂಗಿಲ್ಲ. ಬಟ್ ಏನು ಅಪವರ್ತೆಗಳಂದ್ರೆ ಅಪವರ್ತನಗಳ ಬಗ್ಗೆ ನಿಮ್ಗೆ ಗೊತ್ತಾಗ್ತಂದ್ರ ಕೊಟ್ಟ ಸಂಖ್ಯೆಯು ಅಪವರ್ತವು ಆ ಸಂಖ್ಯೆಯನ್ನ ಇನ್ನೊಂದು ಸಂಖ್ಯೆಯಿಂದ ದೊರೆಯುವ ಗುಣಲಬ್ಧವಾಗಿರ್ತದೆ. 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಅಪವರ್ತವಾಗಿರ್ತದೆ. ಉದಾಹರಣೆಗೆ 5 ಇಂಟು 1 5 2 10, 5 3 15 ಅಂದ್ರೆ ಮಗ್ಗಿ ಬರ್ಕೊತ ಹೋಗುದು. 5 4 20, 5 10 15 ಮತ್ತು 20 ಇವು 5ರ ಅಪವರ್ತೆಗಳಾಗಿವೆ. ಇಲ್ಲಿ 6ರ ಅಪವರ್ತೆಗಳನ್ನು ಬೇಕಂದ್ರೆ 6 1 6 6 12 12 6 3 18 6 4 24 ಈ ತರ ಆ ಸಂಖ್ಯೆಗಳನ್ನ ಇಂಟು ಮಾಡ್ಕೊತ ಹೋಗ್ಬೇಕು. ಅವು ಅಪವರ್ತೆಗಳಾಗಿರ್ತವೆ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಪರಿಮಿತ ಅಪವರ್ತೆಗಳನ್ನ ಹೊಂದಿವೆ. ಪ್ರತಿ ಸಂಖ್ಯೆಯು ತನ್ನದೇ ಅಪವರ್ತವಾಗಿದೆ. ಪ್ರತಿ ಸಂಖ್ಯೆಯು ತನ್ನದೇ ಅಪವರ್ತನಗಳನ್ನ ಕೂಡ ಹೊಂದಿದೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ 6 ಅಂದ್ರೆ 6ರ ಅಪವರ್ತೆ 6. 1 ತನ್ನನ್ನ ಬಿಟ್ಟು ಯಾವ ಸಂಖ್ಯೆಯು ಅಪವರ್ತವಾಗಿರುವುದಿಲ್ಲ. 1 ತನ್ನನ್ನು ಬಿಟ್ಟು ಮತ್ತೆ ಯಾವ ಸಂಖ್ಯೆ ಅಪವರ್ತವಾಗಿರುತ್ತೆ 1. ನೆಕ್ಸ್ಟ್ ಕೊಟ್ಟ ಸಂಖ್ಯೆಯ ಅಪವರ್ತವು ಸಂಖ್ಯೆಗೆ ಸಮ ಅಥವಾ ಸಂಖ್ಯೆಗಿಂತ ದೊಡ್ಡದಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗ ಎಕ್ಸಾಮ್ಸ್ ನಲ್ಲಿ ಏನೇನು ಕ್ವಶನ್ಸ್ ನ ಕೇಳ್ತಾನೆ ಈ ಚಾಪ್ಟರ್ ಮೇಲೆ? ಸರ ಒಟ್ಟು ನಮಗ ನೆನಪಿಗೋದ್ಬೇಕಾಗಿಲ್ಲ. ಹಾಗಾದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಂದ್ರೇನು? ಒಂದು ಸಂಖ್ಯೆ ಎಲ್ಲಾ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾದ್ರೆ ಅವುಗಳನ್ನು ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೀವಿ. ಉದಾಹರಣೆಗೆ 48 42 ಏನಪ್ಪಾ ಅಂತಂದಾಗ ಅವಿಭಾಜ್ಯ ಸಂಖ್ಯೆ. 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತೀವಿ. 2 2 4, 4 8, 8 16, 16 32 ಆಗ್ತದೆ. ಒಟ್ಟಿಲ್ಲಿ 48 ಅವಾಗ 3 48 ಅಂದ್ರೆ 48 3 ಕೂಡ ಅವಿಭಾಜ್ಯ ಸಂಖ್ಯೆ. ಹೌದಾ? ಹಾಗಾದ್ರೆ ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದರು. 100 ಮತ್ತು 300 ನಡುವಿನ 20ರ ಮೊದಲ 5 ಅಪವರ್ತಗಳನ್ನ ಬರೆಯಿರಿ. 20ರ ಮೊದಲ 5 ಅಪವರ್ತಗಳನ್ನ ಬರೀಬೇಕು. 100 ದಾಟಬೇಕು, 300 ಒಳಗಡೆ ಇರಬೇಕು. ಅಂದ್ರೆ 20ರ ಮಂದಿ ಬರೀರಿ. 21 20 25 100, 100 ಮ್ಯಾಗ ಇರ್ಬೇಕು. 26 120, 27 140, 28 160, 29 180, 22. ಹೌದಾ? ಇಲ್ಲಿ ನಮಗೆ ಬೇಕಾದ ಅಪವರ್ತಗಳು ಎಷ್ಟು ಅಪವರ್ತಗಳನ್ನ ಏನ್ ಮಾಡಬಹುದಪ್ಪ ಅಂತಂದಾಗ ನೀವು ಬರೀಬಹುದು. ಹೌದಾ? ಹಾಗಾದ್ರೆ 200 ಅಂತ ಮಾಡ್ಬಿಟ್ರದು 200. 150ರ ಎಲ್ಲಾ ಅಪವರ್ತನಗಳನ್ನು ಬರೀರಿ. 150ರ ಎಲ್ಲಾ ಅಪವರ್ತನಗಳನ್ನು ಬರೀರಿ. ಏನಪ್ಪಾ ಅಂದ್ರೆ ಅತ್ಯಂತ ಚಿಕ್ಕ ಅಪವರ್ತನ 1. ಇದು ಸಮಸಂಖ್ಯೆ ಆಗಿರುವುದರಿಂದ 150 ಸಮಸಂಖ್ಯೆ ಆಗಿದ್ದು 2ರಿಂದ ಭಾಗ ಆಗ್ತದೆ. 3 ಇಲ್ಲಿ 15 ಭಾಗ ಆಗುವುದರಿಂದ 3ರಿಂದ ಭಾಗಾಕಾರ ಆಗ್ತದ. 150 5ರಿಂದ ಭಾಗಾಕಾರ ಆಗ್ತದ. 6 ಮಂದಿ ಕೂಡ ಭಾಗ ಆಗ್ತದ. 15 6 60 ಅಂತ ಅನ್ನೋದಾದ್ರೆ 15 ಕೂಡ 25ರ ಮಧ್ಯ ಭಾಗ ಆಗ್ತದ. 75ರ ಮಧ್ಯ ಭಾಗ ಆಗ್ತದ 150. ಹಾಗಾದ್ರೆ ಇವು 150ರ ಅಪವರ್ತನಗಳಂತ ಕರಿತೇವೆ. ಅಥವಾ ನಿಮ್ಗೆ ಹಿಂಗ್ ಕೇಳ್ತಾನೆ 7ರ ಮೊದಲ 5 ಅಪವರ್ತಗಳನ್ನ ಬರೆಯಿರಿ. 7ರ ಮೊದಲ 5 ಅಪವರ್ತಗಳನ್ನು
ಏಳರ ಮೊದಲ 5 ಅಪವರ್ತಗಳಂದ್ರೆ ಏನು? 7 ಬಗ್ಗೆ ಬರೆಯಿತು. 7 7 7 3 21 7 4 28 7 5 35 ಇವು ಅಪವರ್ತಗಳಾಗಿರ್ತವೆ. ಇನ್ನ ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನ ಒಂದೊಂದು ಉದಾಹರಣೆ ಕೊಟ್ಟು ನೆಕ್ಸ್ಟ್ ಲೆಕ್ಕಗಳು ನಾನು ಹೇಳ್ಕೊತ ಹೋಗ್ತೀನಿ. 120ರ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ. 120ರ ಎಲ್ಲ ಅವಿಭಾಜ್ಯ ಅಪವರ್ತಗಳಂದ್ರೇನು ನೋಡ್ರಿ. ಅವಿಭಾಜ್ಯ ಅಪವರ್ತಗಳಂದ್ರೇನು? 120ನ ಹಿಂಗ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಹಿಂಗ್ ಬರೀಬೇಕು. 120ನ ಭಾಗಾಕಾರ ಮಾಡ್ಕೊತ ಹೋಗ್ಬೇಕು. 2ರ ಮಧ್ಯ 2 ಆರ್ಲೆ 12 1 0 0. ನೆಕ್ಸ್ಟ್ 2 3 6 1 0 0. ನೆಕ್ಸ್ಟ್ 2 1 2. ನೆಕ್ಸ್ಟ್ ಇಲ್ಲಿ 1 ಉಳಿತದ ಅದು 10 ಆಗ್ತದೆ. 2 ಇಲ್ಲಿ 15 ಹೌದಾ. ನೆಕ್ಸ್ಟ್ 3 ಮಧ್ಯ 3 ಇಲ್ಲಿ ಎಷ್ಟು 15. ನೆಕ್ಸ್ಟ್ 5 ಇರೋದ್ರಿಂದ 5 ಮಧ್ಯ ತಗೋಬೇಕು. 5 1 5 ಇವು ಎಲ್ಲ ಬರ್ತಾವ ನೋಡ್ರಿ. 2 2 2 3 2 ಸತ ಬಂದವ ಇಲ್ಲಿ. ನೆಕ್ಸ್ಟ್ 3 1 ಸತ ಬಂದೈತಿ, 5 1 ಸತ ಬಂದೈತಿ. ಹಾಗಾಗಿ 120ರ ಅವಿಭಾಜ್ಯ ಅಪವರ್ತಗಳು ಅಂತಂದಾಗ ಇವ್ರನ್ನ ನೀವು ಬರೀಬೇಕಾಗ್ತದೆ. ಹೌದಾ. 120ರ ಅವಿಭಾಜ್ಯ ಅಪವರ್ತನಗಳು 2 2 2 ಇವೆಲ್ಲ. ಇನ್ನ ನೆಕ್ಸ್ಟ್ ನಿಮ್ಗ ಏನ್ ಕೇಳ್ತಾನಪ್ಪ ಅಂತ ಬಂದಾಗ ಸರ್ ಇವು ಏನಪ್ಪಾ ಅಂತಂದಾಗ ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ನಾನು ಹೇಳ್ಕೊತ ಬಂದೆ. ಇನ್ನು ನೆಕ್ಸ್ಟ್ ಲಸಾಹು ಲಘುತ್ತಮ ಸಾಮಾನ್ಯ ಅಪವರ್ತನಗಳ ಮೇಲೆ ಕೂಡ ಇದರ ಮೇಲೆ ಕ್ವಶನ್ಸ್. ಎರಡು ಸಂಖ್ಯೆಗಳ ಲಸಾವು ಪಟ್ಟ ಸಂಖ್ಯೆಗಳ ಸಾಮಾನ್ಯ ಅಪವರ್ತಗಳಲ್ಲಿ ಅತಿ ಚಿಕ್ಕದಾಗಿರುತ್ತದೆ. ಇನ್ನೊಂದು ಅರ್ಥದಲ್ಲಿ ಲಸಾವು ಪಟ್ಟ ಸಂಖ್ಯೆಗಳ ಸಾಮಾನ್ಯ ಅಪವರ್ತವಾಗಿದ್ದು ಸಾಮಾನ್ಯ ಅಪವರ್ತನಗಳಲ್ಲಿ ಅತಿ ಚಿಕ್ಕದಾಗಿರ್ತದೆ. 5ರ ಅಪವರ್ತಗಳು ಅಂತ ಬಂದಾಗ ಇವು ಕರಿತೇವೆ. 6ರ ಅಪವರ್ತಗಳು ಅಂತ ಬಂದಾಗ 6 ಮುಗಿಬಿರ್ತೇವೆ. ಇಲ್ಲಿ ಲಘುತ್ತಮ ಸಾಮಾನ್ಯ ಅಪವರ್ತವು ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಸಾಮಾನ್ಯ ಅಪವರ್ತ್ಯ ಯಾವುದು ಇದ್ರಾಗ 30. ಯಾಕಂದ್ರೆ ಇಲ್ಲಿ 30 ಇದೆ, ಇಲ್ಲಿ 30 ಇದೆ. ಇದೇ ರೀತಿ 4 ಮತ್ತು 7ರ ಲಸ ಎಷ್ಟು? 4 ಮತ್ತು 7ರ ಲಸ 4 ಮತ್ತು 7ರ ಲಸ ನೋಡ್ರಿ. 4 ಒಂದು ಭಾಜ್ಯ ಸಂಖ್ಯೆ ಇದೆ, 7 ಅವಿಭಾಜ್ಯ ಸಂಖ್ಯೆ ಇದೆ. ಒಂದು ಭಾಜ್ಯ ಸಂಖ್ಯೆ ಒಂದು ಅವಿಭಾಜ್ಯ ಸಂಖ್ಯೆ ಗುಣಿಸ್ಬಿಡ್ಬೇಕು. 4 7 28 ಅದರ ಲಸ ಆಗಿರ್ತದೆ. ಹೌದಾ. ಇನ್ನು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಲಸಾನ ಕಂಡುಹಿಡಿಯುವಂತೆ ಕೊಟ್ಟಿರ್ತಿರ್ತಾರೆ. ಇದು ಮತ್ತು ಲಸ ಮತ್ತು ಮಸಗಳು ಬಂದಾಗ ನಿಮ್ಗ ನಾನು ಹೇಳ್ತಿರ್ತದೆ. ಇಲ್ಲಿ ಪಟ್ಟ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಬರೆದು ಪ್ರತಿ ಅವಿಭಾಜ್ಯ ಅಪವರ್ತನಗಳು ಗರಿಷ್ಠ ಪುನರಾವರ್ತನೆ ಆದಂತೆ ಗುಣಲಬ್ಧವನ್ನು ತೆಗೆದುಕೊಳ್ಳಬೇಕು. ಈ ಗುಣಲಬ್ಧವು ಆ ಸಂಖ್ಯೆಗಳ ಲಸ ಆಗಿದೆ. ಇಲ್ಲಿ 12 15 20ರ ಲಸ ಕಂಡಿಡ್ರಿ. ಬಟ್ 12 ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಬರುತ್ತೆ. 2 × 2 4 4 × 12 15 ಬಿಟ್ಟಿರಪ್ಪ ಅಂತಂದಾಗ 3 ಇಲ್ಲಿ 15 20 ಬಿಟ್ಟಿದ್ರೆ 2 ಇಲ್ಲಿ 4 4 ಇಲ್ಲಿ 20 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಇದ್ರೊಳಗಡೆ ಎಲ್ಲೆಲ್ಲಿ ಏನನ್ನೋದು ಆ 2 ಅಪವರ್ತನ ಗರಿಷ್ಠ 2 ಸಲ ಪುನರಾವರ್ತನೆ ಆಗ್ತಾ ಇದೆ. 2 ಇಲ್ಲಿ ಇದೆ, ಇಲ್ಲಿ ಇದೆ. ಹಾಗಾದ್ರೆ 2ನ್ನ 2 × 2 ಬರೀಬೇಕು. 3 ಇಲ್ಲಿ ಇದೆ, ಇಲ್ಲಿ ಇದೆ. ಹಾಗಾದ್ರೆ 3 ಒಂದೇ ಸತ ಇದೆ, 3 ಒಂದ್ ಸತ ಬರೀಬೇಕು. 5 ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಹಾಗಾದ್ರೆ 5 ಒಂದೇ ಸತ ಇದೆ, 5ನ್ನ ಒಂದ್ ಸತ ಬರೀಬೇಕು. ಅವಾಗ 2 2 4 4 3 12 12 ಇಲ್ಲಿ 60. ಈ ತರ ಅವಿಭಾಜ್ಯ ಅಪವರ್ತನದ ಮೂಲಕ ಕೂಡ ನಾವು ಇದನ್ನ ಅಪವರ್ತನಗಳನ್ನ ಕಂಡುಹಿಡಿಯಬಹುದು. ಇನ್ನು ಭಾಗಾಕಾರ ವಿಧಾನ ಮೂಲಕ ಲಸ ಕಂಡುಹಿಡಿದು. ಇದು ಲಸ ಕಂಡುಹಿಡಿದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 18 15 60 ಸಾರಿ 8 15 60 ಲಸ ಕಂಡುಹಿಡಿದು ಕೊಟ್ಟಿದ್ದಾನೆ. 8 15 16 ಯಾವ ಮಧ್ಯ ಬರ್ತವೆ? 2 4 8 2 4 8 15 ಅಂತೂ ಬರಂಗಿಲ್ಲ. ಇಲ್ಲಿ 16 ಅಂತ ಕೊಟ್ಟಿದ್ದಾನೆ. 16 ಓಕೆ. ಇಲ್ಲಿ ನೋಡ್ರಿ 8 15 60 ಇದು 60 ಆಗ್ಬೇಕು. 14 ಅಂತ ಕೊಟ್ಟಿದ್ದಾನೆ. ಅಂದ್ರೆ 2 3 6 ಇನ್ನೊಂದು 0 0 30 ಆಯ್ತು. ಇನ್ ನೆಕ್ಸ್ಟ್ 2 ಮುಗಿಯ ಮತ್ತೆ ಕೊಡ್ತೀನಿ. 2 2 4 15 ಹಂಗೆ 15. ನೆಕ್ಸ್ಟ್ 2 15 30 ಆಗ್ತದೆ. ಓಕೆ. ಇನ್ ನೆಕ್ಸ್ಟ್ 3 ಮುಗಿಯ 2 ಹಂಗೆ ಇಟ್ಕೋತೀನಿ. 3 5 15. ನೆಕ್ಸ್ಟ್ ಮತ್ತೆ 3 5 15. 5 ಇಲ್ಲಿ 2 ಕಡೆ 5 ಇರೋದ್ರಿಂದ 5 ತಗೋತೀನಿ. ಮತ್ತೆ 2 ಹಂಗೆ ಇಟ್ಕೋತೀನಿ. ನೆಕ್ಸ್ಟ್ 5 1 5 1 2 ಮತ್ತೊಂದು ಸತ ತಗೋತೀನಿ. 2 1 2 1. ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಬಂದು ನಮ್ಗೆ 2 × 2 ಪೇರ್ ಆಗ್ತಿತ್ತು. 3 ಒಂದೇ ಇದೆ. ನೆಕ್ಸ್ಟ್ 5 ಒಂದೇ ಇದೆ. ಮತ್ತೆ ಇಲ್ಲಿ 2 ಇದೆ. ಇಬ್ಬರು ಕೂಡಿಸಿದ್ರೆ 2 4 4 3 12 12 ಇಲ್ಲಿ 60 67 120. ಇದರ ಲಸ 8 15 60ರ ಲಸ ಏನಾಗಿರ್ತದೆ ಅಂತಂದಾಗ 120 ಆಗಿರ್ತದೆ. ಈ ತರ ನೀವು ಏನ್ ಮಾಡ್ತೀರಪ್ಪ ಅಂತಂದಾಗ ಕ್ವಶನ್ಸ್ ಗಳನ್ನ ನೋಡ್ಕೊತಾ ಬರ್ತೇವೆ. ಹಾಗಾದ್ರೆ ನಮ್ಗ ಇದು ಲಸಾನ್ ಕಂಡುಹಿಡಿದು ಈ ತರ ನಾನು ಲಸಾ ಟ್ರಿಕ್ಸ್ ಗಳನ್ನ ಮತ್ತೊಂದು ಸಪರೇಟ್ ವಿಡಿಯೋಗಳಲ್ಲಿ ಹೇಳ್ಕೊತಾ ಬರ್ತಿರ್ತೀನಿ. ಇಲ್ಲಿ ಭಾಗಾಕಾರ ವಿಧಾನದ ಮೂಲಕನೂ ಕೂಡ ಏನ್ ಮಾಡಿದಾರಪ್ಪ ಅಂತಂದಾಗ
ಮಸ ಕಂಡುಹಿಡಿಯಲಿ ಅಂತ ಕೊಡ್ತಾರೆ. ಮಸ ಅಂದ್ರೆ ಏನು ಬಹಳ ಸಿಂಪಲ್ ಆಗಿ ನಿಮ್ಗೆ ಲಸ ಮಸ ಚಾಪ್ಟರ್ದಲ್ಲಿ ನಾನು ಹೇಳ್ಕೊತ ಉದಾಹರಣೆಗೆ ಇಲ್ಲೊಂದು 18 ಮತ್ತು ಏನಪ್ಪಾ ಅಂತಂದ್ರೆ 24 ಅಂತ ಕೊಟ್ಟಿದೆ. ಇದನ್ನ ಮಸ ಕಂಡುಹಿಡಿಯಲಿ ಅಂತ ಕೊಟ್ಟರೆ ಯಾವ ಮುಗಿಯ ಬರ್ತವೆ? 6 ಮುಗಿಯ ಬರ್ತವೆ. 6 ಮೂಲೆ 18, 6 4 24. ಇನ್ನು 3 ಮತ್ತು 4 ಯಾವುದೇ ಮುಗಿ ಒಳಗೆ ಹೋಗಲ್ಲ. ಹಾಗಾದ್ರೆ ಮಸ ಏನಾಗಿರ್ತೈತಿ? 6 ಆಗಿರ್ತೈತಿ. ಇದರ ಲಸ ಮತ್ತು ಮಸಗಳನ್ನ ಚಾಪ್ಟರ್ ಬಂದಾಗ ನಾನು ಇಬ್ಬರು ಹೇಳ್ಕೊತ ಬರ್ತಿರ್ತೀನಿ. ಇನ್ನ ನೆಕ್ಸ್ಟ್ ನೋಡ್ರಿ, ಪ್ರಶ್ನೆಗಳು ಯಾವ್ಯಾವ ತರ ಇದ್ದೋ ನಾವು ಪೂರ್ಣ ಡಿಸ್ಕಸ್ ಮಾಡ್ತಾ ಬರೋಣ. 30ರ ಅಪವರ್ತನಗಳು ಯಾವುವು? 30ರ ಅಪವರ್ತನಗಳು 30ರ ಅಪವರ್ತನಗಳಂದ್ರೇನು? 30 ಯಾವ ಮುಗಿ ಒಳಗಡೆ ಬರ್ತದೆ. ಅಪವರ್ತನಗಳನ್ನ ಬರೀಬೇಕಂದ್ರೆ ಸ್ಟಾರ್ಟಿಂಗ್ ಇರಬೇಕು 1 ಇರಬೇಕು, ಲಾಸ್ಟಿಗೆ ಇಲ್ಲಿ ಯಾವ ಸಂಖ್ಯೆ ಕೊಟ್ಟಿರ್ತಾನೆ ಆ ಸಂಖ್ಯೆ ಇರ್ಬೇಕು. ಫಸ್ಟಿಗೆ 1 ಇರಬೇಕು, ಲಾಸ್ಟಿಗೆ 30 ಇರಬೇಕು. ಆಪ್ಷನ್ಸ್ ಹುಡುಕ್ರಿ. ಫಸ್ಟಿಗೆ 1 ಇಲ್ಲ, ಲಾಸ್ಟಿಗೆ 30 ಇಲ್ಲ, ಇದು ಹೋಯ್ತು. ಫಸ್ಟಿಗೆ 1 ಐತಿ, ಲಾಸ್ಟಿಗೆ 30 ಇಲ್ಲ, ಹೀಗಾಗಿ ಇದು ಹೋಯ್ತು. ಫಸ್ಟಿಗೆ 1 ಐತಿ, ಲಾಸ್ಟಿಗೆ 15 ಐತಿ, ಇದು ಹೋಯ್ತು. ಹಾಗಾದ್ರೆ ಆಪ್ಷನ್ಸ್ 4 ಸಿಕ್ಬಿಡ್ತು. ನೋಡ್ರಿ, ನೀವೇನು ಲೆಕ್ಕ ಮಾಡೋದು ಬೇಕಾಗಿಲ್ಲ, ಬರೇ ಆಪ್ಷನ್ಸ್ ನೀವು ಹೆಂಗ್ ಕಂಡುಹಿಡಿಯಬೇಕು ಅನ್ನೋದು ಗೊತ್ತಿದ್ರೆ ಸಾಕು. ಅಪವರ್ತನಗಳನ್ನ ಹೇಳಿದ್ನಪ್ಪ ಅಂದಾಗ ಫಸ್ಟ್ಗೆ ಅತ್ಯಂತ ಚಿಕ್ಕ ಅಪವರ್ತನ ಫಸ್ಟ್ಗೆ ಸ್ಟಾರ್ಟಿಂಗ್ 1 ಇರ್ಬೇಕು ನಂಬರ್. ಇಲ್ಲಿ ಯಾವ್ದು ಅಪವರ್ತನ ಕೇಳ್ತಾರೆ? 30 ಕೇಳ್ಯಾನ ಅಂದ್ರೆ 30 ಇರ್ಬೇಕು ಲಾಸ್ಟಿಗೆ. ಇಲ್ಲಿ 40 ಕೇಳ್ಯಾನ ಅಂದ್ರೆ 40 ಇರ್ಬೇಕು. 15 ಕೇಳ್ಯಾನ ಅಂದ್ರೆ 15 ಇರ್ಬೇಕು ಲಾಸ್ಟಿಗೆ. ಇಷ್ಟು ಅಬ್ಸರ್ವ್ ಮಾಡಿ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಒಟ್ಟು ಮಾಡುವ ಅವಶ್ಯಕತೆನೇ ಇರಲ್ಲ. 30 ಸಂಖ್ಯೆ 2 ಮಧ್ಯ ಆಗೈತಿ, 33 ಮಧ್ಯ ಹೋಗ್ತದ, 5 ಮಧ್ಯ ಹೋಗ್ತದ, 6 ಮಧ್ಯ 10 ಮಧ್ಯ 15 30 ಆಟೋಮೆಟಿಕ್ ಅದು ಮ್ಯಾಚ್ ಆಗಿರ್ತದೆ. ಓಕೆ, ಈ ತರ ಕಂಡುಹಿಡಿಯಬೇಕು. ಇನ್ನ 240ರ ಅವಿಭಾಜ್ಯ ಅಪವರ್ತನಗಳು ಇವಾಗಿವೆ ಅಂತ ಪ್ರಶ್ನೆ ನಾವು. 240 ಅವಿಭಾಜ್ಯ ಅಪವರ್ತನಗಳು ಅಂದ್ರೇನು? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಭಾಗ ಆಗಬಾರ್ದು. ಭಾಗ ಆಗಬಾರ್ದು. ಅವಿಭಾಜ್ಯ ಸಂಖ್ಯೆಗಳು ಯಾವಾಗ್ಲೂ ಏನಾಗಂಗಿಲ್ಲಪ್ಪ ಅಂತಂದ್ರೆ ಯಾವುದೇ ಮುಗಿ ಒಳಗಡೆ ಭಾಗ ಆಗಂಗಿಲ್ಲ. ಹಾಗಾದ್ರೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳು ಇರ್ಬೇಕಂತ ಹೇಳಿ ಇಲ್ಲ 4 ಭಾಜ್ಯ ಸಂಖ್ಯೆ ಐತಿ, ಹೀಗಾಗಿ ಆಪ್ಷನ್ಸ್ ಯಾವ ಆಯ್ತು? ಆಪ್ಷನ್ಸ್ 3 ನೋಡ್ರಿ, 8 ಕೂಡ ಭಾಜ್ಯ ಸಂಖ್ಯೆ ಐತಿ, 2 ಮಧ್ಯಾಗ 4 ಮಧ್ಯ ಆಗೈತಿ, ಇದು ಕೂಡ ಆಯ್ತು. ಇಲ್ಲಿ 16 2 ಮಧ್ಯಾಗ ಐತಿ, 8 ಮಧ್ಯ ಆಗೈತಿ, ಇದು ಕೂಡ ಭಾಜ್ಯ ಸಂಖ್ಯೆ ಐತಿ. ತೆಗೆದು ಹೋಗ್ಬಿಟ್ರೆ ಆಪ್ಷನ್ಸ್ ಅವಿಭಾಜ್ಯ ಅಪವರ್ತನ ನಮ್ಗೆ ಸಿಕ್ಬಿಡ್ತದೆ. ಅದನ್ನೇ ಆಪ್ಷನ್ಸ್ ಸರಿ ಇರುತ್ತ. ಯಾಕಂದ್ರೆ ಮಲ್ಟಿಪ್ಷನ್ಸ್ ಮಾಡ್ರಿ, 2 4 4 8 8 16 16 48 48 ಇಂಟು 5 ಮಾಡ್ರಿ 240. ನಮ್ಗೆ ಅವಿಭಾಜ್ಯ ಅಪವರ್ತನಗಳನ್ನ ಯಾವುವು ಅಂತ ಪ್ರಶ್ನೆ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿರ್ತಾವೆ ಅದು ಸರಿ ಉತ್ತರ ಆಗಿರ್ತದೆ. ಓಕೆ, ಇನ್ ನೆಕ್ಸ್ಟ್ ಯಾವ ತರ ಇದೆ ನೋಡ್ರಿ, ಇವುಗಳಲ್ಲಿ ಯಾವುದು 316ರ ಅಪವರ್ತನವಲ್ಲ ಅಂತೇಳಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ. ಯಾವುದು 316 ಅಪವರ್ತನ ಅಲ್ಲ ಅಂತ ಹೇಳ್ಕೊತ ಬಂದಾಗ, ಸರ್ ಅಪವರ್ತನಗಳಂತ ಬಂದಾಗ ಅತ್ಯಂತ ಚಿಕ್ಕ ಅಪವರ್ತನ ಅಥವಾ ಸ್ಟಾರ್ಟಿಂಗ್ ಅಪವರ್ತನ ಯಾವ್ದಾಗಿರ್ತದಪ್ಪ ಅಂದ್ರೆ 1 ಆಗಿರ್ತದೆ. ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವೇನ್ ಮಾಡಬೇಕಪ್ಪ ಅಂತಂದಾಗ ಹಾಕ್ಬಾರ್ದು. ಇವುಗಳಲ್ಲಿ ಯಾವುದು 300 ಅಪವರ್ತನ ಅಲ್ಲ ಅಂತ ಪ್ರಶ್ನೆ. ಇದು ಹೌದು, ಒಂದು ಎಲ್ಲಾ ಸಂಖ್ಯೆಗಳು ಅಪವರ್ತನ ಆಗಿರ್ತದೆ, ಹೀಗಾಗಿ ಇದು ಆನ್ಸರ್ ಆಗಲ್ಲ. ಇನ್ನ ನೀವು 158 ಇದೆ, 158 ಡಬಲ್ 316 ಐತಿ. ಹಾಗಾದ್ರೆ 158 ಆಡ್ಲೆ 316 ಇದನ್ನು ಕೂಡ ಆಪ್ಷನ್ಸ್ ನ ಹಾಕೊಡು. ಮೊದಲ ಆಪ್ಷನ್ಸ್ ನ ತೆಗೆದು ಹೋಗೋದ್ರಿಂದ ಈಗ 8 ಆಗ್ತದೋ 79 ಆಗ್ತದೋ. 8ರ ಬಾಧ್ಯತೆ ನಿಯಮ ಹೇಳ್ತದೆ. 8ರ ಮುಗಿ ಒಳಗಡೆ 8 ಟೇಬಲ್ಸ್ ನೋಡ್ರಿ ನೀವು. 8 8 8 16 8 3 24. ಹಾಗಾದ್ರೆ ಇಲ್ಲಿ ನೀವು ಸಂಖ್ಯೆಗಳನ್ನು ಕೂಡಿಸ್ರಿ. 6 3 9 9 1 10. 10ನ್ನ ನೀವು 8ರಲ್ಲೇ ಬಾಕ್ಸ್ ಹೋದ್ರಿ, ಅಲ್ಲಿ ಏನಾಗಲಿ ಸಂಪೂರ್ಣವಾಗಿ ಇದು ಭಾಗ ಆಗಂಗಿಲ್ಲ. ಬೇಕಾದ್ರೆ 316 ನೀವು 8ರಿಂದ ಬಾಕ್ಸ್ ಹೋಗ್ರಿ, ಭಾಗ ಆಗೋದಿಲ್ಲ. ಹೀಗಾಗಿ 8ರ ಅಪವರ್ತನ ಇದು 316 ಅಪವರ್ತನ ಯಾವುದು ಅಲ್ಲ ಕ್ವಶನ್ ಬೇಕಾದಾಗ 8 ಅಲ್ಲ. ಹೀಗಾಗಿ ಆಪ್ಷನ್ಸ್ 2 ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು 14 ಮತ್ತು 77ರ ನಡುವಿನ 7ರ ಗುಣಾಕ ಯಾವುದು ಅಂತ ಪ್ರಶ್ನೆ. 14 ಮತ್ತು 77ರ ನಡುವಿನ 7ರ ಗುಣಾಕ ಅಪವರ್ತಗಳು ಎಷ್ಟು ಅಂತ ಪ್ರಶ್ನೆ ಪಟ್ಟ. 7ರ ಗುಣಕಗಳು 14 ಮತ್ತು 77ರ ನಡುವಿನ. ಹಾಗಾದ್ರೆ 7 7 14 3 21 7 4 28 7 5 35 7 6 46 7 7 49 7 8 56 7 9 63 7 70. ಇವಕ್ಕೂ ನೆನಸ್ರಿ ಈಗ ಅಷ್ಟೇ. 1 2 3 4 5 6 7 8. ಹಾಗಾದ್ರೆ ಟೋಟಲ್ ಎಷ್ಟು ಅದಾವಪ್ಪ ಅಂತಂದ್ರೆ 8 ಅದಾವ. ಇಲ್ಲಿ 14 ಮತ್ತು 77ರ ನಡುವಿನ ಮತ್ತೆ ಅಷ್ಟೇ ಕೇಳೋದು. ಹೀಗಾಗಿ 7 3 21 ಆಗ್ತದ. ಇವು ನಡುವಿನ ಏನ್ ಬರ್ತಾವಲ್ಲ ಅವು ಟೋಟಲ್ ಎಷ್ಟು ಅದಾವಪ್ಪ ಅಂತಂದಾಗ 8 ಅಪವರ್ತಗಳು ನಮಗೆ ಕಂಡು ಬರ್ತವೆ. ಹಾಗಾದ್ರೆ 36ರ ಅಪವರ್ತನಗಳ ಒಟ್ಟು ಸಂಖ್ಯೆಗಳು ಎಷ್ಟು? 36 ಅಪವರ್ತನಗಳಿರ್ತ. 36 ಅಪವರ್ತನಗಳನ್ನ ನಾವು ಇಲ್ಲಿ ಬರೀತೀವಿ ನೋಡ್ರಿ. 36 ಯಾವ ಅತ್ಯಂತ ಚಿಕ್ಕದು ಅಪವರ್ತನ ಯಾವುದು? 1ರಿಂದ ಸ್ಟಾರ್ಟ್ ಮಾಡಬೇಕು. 36 ಸಮಸಂಖ್ಯೆ ಐತೆ, ಹೀಗಾಗಿ 2ರಿಂದನೂ ಹೋಗ್ತದೆ. 36 3 1 3 3 2 6 12 3 ಅಂದ್ರೆ 3 12 3 ಮಧ್ಯ ಹೋಗ್ತದೆ. 4 ಮಧ್ಯ 4 ಮಧ್ಯ 36 ಹೋಗ್ತದೆ. 5 ಮಧ್ಯ ಹೋಗಲ್ಲ.
6 ಮಗ್ಗೆ ಆಗ್ತದೆ, 7 ಮಗ್ಗೆ ಆಗಿಲ್ಲ, 8 ಮಗ್ಗೆ ಆಗಿಲ್ಲ, ಹೌದಾ? 8 4 32 ಐತಿ. ಹೀಗಾಗಿ 9 4 36, 9 ಮಗ್ಗೆ ಆಗ್ತದೆ, ಹೌದಾ? 10 ಮಗ್ಗೆ ಆಗಿಲ್ಲ, 11 ಮಗ್ಗೆ ಆಗಿಲ್ಲ, 12, 12 ಮೂಲೆ 36 ಆಗ್ತದೆ. 14 ಮಗ್ಗೆ ಆಗಿಲ್ಲ, 15 ಮಗ್ಗೆ ಆಗಿಲ್ಲ, 16 ಮಗ್ಗೆ ಆಗಿಲ್ಲ. ನೆಕ್ಸ್ಟ್ 17 ಬಿಟ್ರ 18 ಮಗ್ಗೆ, 18 36 ಇದೆ, 18 36 ಇದೆ. ನೆಕ್ಸ್ಟ್ 20 21 ಇವೆಲ್ಲ ಬಿಟ್ಬಿಟ್ರಿ. ಇನ್ನು ಒಮ್ಮೆ ಯಾಕೆ 21 ಮಗ್ಗೆ 21 ಅಂತಂದ್ರೆ ಎಲ್ಲಿ 36 ನಮಗೆ ಸಿಗಂಗಿಲ್ಲ, ಹೀಗಾಗಿ ಡೈರೆಕ್ಟ್ 36. ಟೋಟಲ್ ಎಷ್ಟು ಅದಾವ ಎನಿಸಿ? 1 2 3 4 5 6 7 8 9 ಅದಾವ. ಹಾಗಾದ್ರೆ 9 ಆಪ್ಷನ್ಸ್ ಐತಿ. 36ರ ಒಟ್ಟು ಅಪವರ್ತನಗಳ ಸಂಖ್ಯೆ ಎಷ್ಟಪ್ಪ ಅಂತಂದಾಗ ಟೋಟಲ್ 9 ಕಂಡು. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ ನೋಡ್ರಿ ನಿಮ್ಗ, 25ಕ್ಕಿಂತ ಕಡಿಮೆ ಇರುವ 3ರ ಅಪವರ್ತಗಳ ಒಟ್ಟು ಸಂಖ್ಯೆ ಎಷ್ಟು? 25ಕ್ಕಿಂತ ಕಡಿಮೆ ಇರುವಂತ 3ರ ಅಪವರ್ತಗಳು, 3ರ ಅಪವರ್ತಗಳು ಒಟ್ಟು ಎಷ್ಟು ಅಂತ ಕ್ವಶನ್ ಕಾರಣ. 3ಲಿಂದ ಸ್ಟಾರ್ಟ್ ಮಾಡಬೇಕು. 3 3 7 9 3 4 12 3 5 15 3 6 18 25ಕ್ಕಿಂತ ಸಾಂದ್ರತೆ ಅಲ್ಲ. 3 6 18 3 7 21 3 8 24. ನೋಡ್ರಿ, ಇಷ್ಟು 25ಕ್ಕಿಂತ ಸಣ್ಣ ಇರುವಂತ ಅಪವರ್ತಗಳು ಎಷ್ಟು ಅದಾವ ಎನಿಸ್ತೆ ಪುಟ? 1 2 3 4 5 6 7 8 ಅದಾವ. ಹಾಗಾದ್ರೆ ಟೋಟಲ್ ಎಷ್ಟು ಅದಾವ? 8 ಅದಾವ. ಬಹಳ ಸಿಂಪ್ಲೆಸ್ಟ್ ಕ್ವಶನ್ಸ್ ಕೊಟ್ಟಿರ್ತಾನ. ಕ್ವಶನ್ಸ್ ಅರ್ಥ ಆದ್ರೆ ಸಾಕು, ನೀವು ಈಸಿಯಾಗಿ ಆನ್ಸರ್ಸ್ ಮಾಡ್ಕೊತ ಹೋಗ್ಬೋದು. ಪ್ರತಿಯೊಂದು ಎಲ್ಲಾ ಬೆಸ ಸಂಖ್ಯೆಯ ಅಪವರ್ತನ ಇದಾಗಿದೆ ಅಂತ ಕ್ವಶನ್ಸ್ ಕೊಟ್ಟಾಗ, ಪ್ರತಿಯೊಂದಾಗ್ಲಿ ಅಥವಾ ಎಲ್ಲಾ ಬೆಸ ಸಂಖ್ಯೆಯ ಅಪವರ್ತನ ಇದಾಗಿದೆ ಅಂತ ಕ್ವಶನ್ಸ್ ಕೊಟ್ಟಾಗ ಒಂದು ಎಲ್ಲಾ ಸಂಖ್ಯೆಯ ಅಪವರ್ತನ ಆಗಿದೆ. 0 ಹಾಕಬಾರ್ದು, 0 ಅಪವರ್ತನ ಅಲ್ಲ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಿರ್ತಾನ ನೋಡ್ರಿ, 80ರ ಅವಿಭಾಜ್ಯ ಅಪವರ್ತನಗಳು ಯಾವ? ನೋಡ್ರಿ, 80ರ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಕಂದ್ರೆ ಇವೆಲ್ಲಾ ಸಂಖ್ಯೆಗಳು ಇಲ್ಲಿ ಎಲ್ಲಿ ಯಾವುದೇ ಭಾಜ್ಯ ಸಂಖ್ಯೆಗಳಿಲ್ಲ. ಭಾಜ್ಯ ಸಂಖ್ಯೆಗಳಿಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಕೇಳ್ಯಾನಂದ್ರ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ನೋಡ್ಕೊಳ್ರಿ. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳದಾವ. ಹಾಗಾದ್ರೆ 2 4 4 8 8 16 16 ಇಲ್ಲಿ 80 ಬಂತ ನನಗೆ ಇಲ್ಲಿ. ಬೇಕಾದ್ರೆ 2 4 4 8 8 16 16 80 ಇಲ್ಲಿ ನೋಡ್ರಿ, 2 4 4 8 8 40 ಬರ್ತದ. ಇದು ಹೋಯ್ತು. ಇದು ಕೂಡ ಸೇಮ್ ಐತಿ. 2 4 4 20 25 100 ಇದು ಹೋಯ್ತು. ಇದು ಕೂಡ ಏನಾಗ್ತದಪ್ಪ ಅಂದಾಗ ಬರೋದಿಲ್ಲ. ಹೀಗಾಗಿ ನಮ್ಗ ಆಪ್ಷನ್ಸ್ 1 ಇದಕ್ಕೆ ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದ. ಇನ್ನು 24ರ ಅಪವರ್ತನಗಳ ಒಟ್ಟು ಸಂಖ್ಯೆಗಳು ಎಷ್ಟು? 24ರ ಅಪವರ್ತನಗಳ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಾಗ 24ರ ಅಪವರ್ತನಗಳ ಒಟ್ಟು ಸಂಖ್ಯೆ, 24ರ ಅಪವರ್ತನಗಳು ಯಾವ? ಈಗ 24ರ ಒಟ್ಟು ಅಪವರ್ತನಗಳು, 24ರ ಅಪವರ್ತನಗಳು ಅಂತ ಬಂದಾಗ ಇಲ್ಲಿ ಒಂದು ಅತ್ಯಂತ ಚಿಕ್ಕ ಅಪವರ್ತನ ಸಂಖ್ಯೆ ಇದೆ, ಅದು 2 ಬರ್ತದ, 3 ಮಧ್ಯ ಬರ್ತದ, 4 ಮಧ್ಯ ಬರ್ತದ, 5 ಮಧ್ಯ ಬರಲ್ಲ, 6 4 24, 8 3 24. ನೆಕ್ಸ್ಟ್ 12 24. ನೆಕ್ಸ್ಟ್ ಒಮ್ಮೆ ಇನ್ನ ಎಲ್ಲಿಗಪ್ಪ ಅಂತಂದಾಗ 12 24 ಆಯ್ತಾ. ಇನ್ನು ಮುಂದ ಎಲ್ಲಿ 14 28 ದೊಡ್ಡದಾಗ್ತದೆ. 12 24 14 13 ಆಗ್ತದೆ. ಒಮ್ಮೆ ಡೈರೆಕ್ಟ್ 24. ನೆಕ್ಸ್ಟ್ ನೋಡ್ರಿ, 1 2 3 4 5 6 7 8. ಹಾಗಾದ್ರೆ ಟೋಟಲ್ ಎಷ್ಟು ಅದಾವ? ಈಗ 8 ಅದಾವ. 8 24ರ ಅಪವರ್ತನಗಳು ಅಂತೇಳಿ ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, 150ರ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಾನ. 150ರ ಅಪವರ್ತನಗಳ ಸಂಖ್ಯೆ ಎಷ್ಟು? 150ರ ಅಪವರ್ತನಗಳನ್ನ ಆಗಲೇ ನೋಡಿದ್ದೇವೆ ನಾವು. ಎಲ್ಲಿ ನೋಡಿದೇವಿ? ಇಲ್ಲಿ ನೋಡಿದೆ ನೋಡಿ. ಆಲ್ರೆಡಿ 150ರ ಅಪವರ್ತನಗಳನ್ನ ಇಲ್ಲಿ ನೋಡಿದ್ದೇವೆ. ಇಲ್ಲಿದೆ 150ರ ಅಪವರ್ತನಗಳು ಎಷ್ಟಿದೆ ನೋಡ್ರಿ. 1 ಇದೆ, ಸಮಸಂಖ್ಯೆ ಇದೆ, 3 ಮಗ್ಯಾಗ 5 ಮಗ್ಯಾಗ 6 ಮಗ್ಯಾಗ 25 75 150. ಟೋಟಲ್ ಎಷ್ಟು? 1 2 3 4 5 6 7 8. ಹಾಗಾದ್ರೆ 150ರ ಒಟ್ಟು ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಾಗ ನಾವು 150ರ ಅಪವರ್ತನಗಳ ಸಂಖ್ಯೆ ಎಷ್ಟು? ಇಲ್ಲಿ 12 ಅಂತ ಕೊಟ್ಟಿದ್ದಾನೆ. 6 ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, 2 ಸಾಧ್ಯ ಇಲ್ಲ, 3 ಸಾಧ್ಯ ಇಲ್ಲ. ಇಲ್ಲಿ 12. ಈಗ ಆಟೋಮೆಟಿಕ್ ಆನ್ಸರ್ ನಾವು 12 ಹಾಕ್ಬೇಕಾಗ್ತದೆ. ಇಲ್ಲಿ 8 ಅಂತ ಬರ್ಬೇಕಾಗಿತ್ತು. ಕೆಲವೊಂದು ಮುಗ್ಗಿ ಒಳಗಡೆ ಭಾಗನೂ ಕೂಡ ಆಗ್ಬೋದು. ಇದು
ಇನ್ನು ಸಾಕಷ್ಟು ಮುಗಿ ಒಳಗಡೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನ ನೋಡ್ರಿ 12 ಅಂತ ಆಪ್ಷನ್ಸ್ ನ ಕೊಟ್ಟಾನಲ್ಲ. ಸ್ವಲ್ಪ ಇಲ್ಲಿ ನೋಡ್ಕೊತ ನೋಡ್ರಿ ಹೇಳ್ತೇನೆ ನಾನು. 1 ಮುಗಿಯ ಹೋಗ್ತದ, 2 ಮುಗಿಯಾಗ, 3 ಮುಗಿಯಾಗ, 5 ಮುಗಿಯಾಗ, 6 ಮುಗಿಯಾಗ ಹೋಗ್ತದೆ, 7 ಮುಗಿಯಾಗ ಹೋಗಲ್ಲ, 8 ಮುಗಿಯಾಗ ಹೋಗ್ತದೆ. ಇಲ್ಲ ಚೆಕ್ ಮಾಡಿ. 8 ಮುಗಿಯಾಗ ಇಲ್ಲಿ ಇಲ್ಲಿ 8 ಅಷ್ಟೇ ಕೊಟ್ಟ, ಇನ್ನ ಹೋಗ್ತಾವ. ಇಲ್ಲಿ ಒಟ್ಟು 8 ಅಷ್ಟೇ ಕೊಟ್ಟ. ಯಾಕಪ್ಪ ಅಂದಾಗ 10 ಮಧ್ಯಾಗ 10 ಮಧ್ಯಾಗ ಹೋಗ್ತದೆ ಇಲ್ಲೂ ಚೆಕ್ ಮಾಡಿ. 10 ಮಧ್ಯಾಗ ಹೋಗ್ತದೆ ಇಲ್ಲೂ ಚೆಕ್ ಮಾಡಿ. ನೋಡ್ರಿ 10 ಒಂದ್ಲೆ ಎಷ್ಟಪ್ಪ ಅಂತಂದಾಗ 10 ಹೋಗ್ತೈತಿ. 15 10 150 ಇದು ಹೋಗ್ತೈತಿ ಕರೆ. 15ರಾಗ 10 ಕಳೆದ್ರೆ ಎಷ್ಟಪ್ಪ ಅಂದ್ರೆ 5 ಉಳಿತದೆ. ನೆಕ್ಸ್ಟ್ 10 ಒಂದ್ಲೆ ಎಷ್ಟಪ್ಪ ಅಂತ 10 5 ಎಷ್ಟಪ್ಪ ಅಂತಂದಾಗ 50. 15 ಹತ್ತಲೆ 150. ಇಲ್ಲಿ 10 ಕೊಟ್ಟಿಲ್ಲ. 10 ಮಧ್ಯ ಹೋಗ್ತದ. 12 ಮಧ್ಯಾಗ ಹೋಗಲ್ಲ. 12 ಮಧ್ಯ ಹೋಗ್ತದೆ ಚೆಕ್ ಮಾಡ್ರಿ. 150. 12 ಮಧ್ಯ ಚೆಕ್ ಮಾಡ್ರಿ. 12 ಒಂದ್ಲೆ 12. 15 12 3 ಉಳಿತದ. ಇದು 12 ಮಧ್ಯ ಹೋಗಲ್ಲ. ನೆಕ್ಸ್ಟ್ 13 ಮಧ್ಯ ಹೋಗಲ್ಲ. 14 15 ಮಧ್ಯ ಹೋಗ್ತದೆ. 15 150. ಇಲ್ಲಿನ ಮತ್ತೆ 2 ಎಕ್ಸ್ಟ್ರಾ ಬಂದು ಇಲ್ಲಿ ಎಷ್ಟಿದ್ದು ಈಗ 8 ಇದ್ದು. ಇಲ್ಲಿ 9 1 10 ಆಯ್ತು. 15 ಆಯ್ತು. ಇನ್ ನೆಕ್ಸ್ಟ್ 15 ಆಯ್ತು. 20 ಮಧ್ಯಾಗ 20 ಮಧ್ಯ ಹೋಗಲ್ಲ. 16 ಮಧ್ಯ ಹೋಗಲ್ಲ. 17 ಹೋಗಲ್ಲ. 18 ಹೋಗಲ್ಲ. 20 ಹೋಗಲ್ಲ. 21 22 ಹೋಗಲ್ಲ. 23 24 25 ಮಧ್ಯ ಹೋಗ್ತದೆ. 25 ಹೌದಾ. ನೆಕ್ಸ್ಟ್ 30 ಮಧ್ಯಾಗ 35 150. 30 ಮಧ್ಯ ಹೋಗ್ತದೆ. ಹಾಗಾಗಿ ಟೋಟಲ್ ಎಷ್ಟಾಗ್ತಾವಪ್ಪ ಅಂತಂದಾಗ 12 ಅಲ್ಲಿ ಕರೆಕ್ಟ್ ಕೊಟ್ಟಿದ್ದಾನೆ. 12 ಏನಾಗ್ತಾವಪ್ಪ ಅಂತಂದಾಗ ಇದಕ್ಕೆ ಸರಿ ಉತ್ತರವನ್ನ ನೀವು ಹಾಕಿ ಬರ್ಬೇಕಾಗ್ತದೆ. ಓಕೆ, ಇಷ್ಟು ಪ್ರಶ್ನೆಗಳನ್ನ ಏನ್ ಮಾಡಿದ್ನಪ್ಪ ಅಂತಂದಾಗ ಈ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದಿದ್ದೀನಿ ಚಾಪ್ಟರ್ ಜೊತೆಗೆ ಒಂದು 10 ಕ್ವೆಶ್ಚನ್ಸ್ಗಳನ್ನ. ಇನ್ನು ಉಳಿದ ಪ್ರಶ್ನೆಗಳನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ತೀನಿ. ಈ ಪ್ರಶ್ನೆಗಳ ಚೆನ್ನಾಗಿ ಓದ್ತಿದ್ದಪ್ಪ ಅಂದಾಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.